ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್. ಕೇಸರಿ ಬೆಟ್ಟದಲ್ಲಿ 1 ತಿಂಗಳ ಪರ್ಯಂತ ಶ್ರಾವಣ ಸಂಭ್ರಮ. ಜಾತಿ ಜನಗಣತಿ ಆರ್ಥಿಕ ಸ್ಥಿತಿಗಳ ಮಾನದಂಡದಲ್ಲಿ ನಡೆಯಲಿ ಪ್ರೊಫೆಸರ್ ಅಕ್ಸರ್ ಮನವಿ. ಕಳಪೆ ಬೀಜ ವಿತರಣೆ ವಿರುದ್ಧ ರೈತರ ಆಕ್ರೋಶ. ಈಗ ವಾರ್ತೆಗಳ ವಿವರ. ಉಪಾಚಾರ್ಯ ರತ್ನ ಬಾಲತಪಸ್ವಿ ದ್ವಿತೀಯ ಸಾಂಬ ಶಿವಯೋಗಿ ಶಿವಾಚಾರ್ಯರ 31ನೇ ಶ್ರಾವಣ ಮಾಸದ ತಪೋನುಷ್ಠಾನ ಕಾರ್ಯಕ್ರಮ ಜುಲೈ 25ರಿಂದ ಆಗಸ್ಟ್ 24ರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಾಂಬ ಸೇನಾ ಅಫಜಲ್ಪುರ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸಾಮ್ರಾಟ್ ಅವರು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿ ಪಟ್ಟಣದಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಜೇವರ್ಗಿ ರಸ್ತೆಯಲ್ಲಿನ ಪ್ರಕೃತಿಯ ಮಡಿಲಲ್ಲಿ ಶ್ರಾವಣ ಮಾಸದ ತ್ರಿಕಾಲ ಇಷ್ಟಲಿಂಗ ಪೂಜಾ ಅನುಷ್ಠಾನವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಹಮ್ಮಿಕೊಳ್ಳಲಾಗಿದೆ. 1 ತಿಂಗಳ ಪರ್ಯಂತ ನಿರಂತರ ಪೂಜಾ ಅನುಷ್ಠಾನ ನಡೆಯಲಿದ್ದು, ಪ್ರತಿ ಶ್ರಾವಣ ಸೋಮವಾರಕ್ಕೊಮ್ಮೆ ರಾಜೋಪಚಾರ ಮಹಾಪೂಜೆ ಸಾಮೂಹಿಕವಾಗಿ ನಡೆಯುತ್ತದೆ. ಈ ಸಮಾರಂಭದಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ರಾಜ್ಯಗಳ ಅನೇಕ ಜಿಲ್ಲೆಗಳಿಂದ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಪೂಜೆಯಲ್ಲಿ ಪಾಲ್ಗೊಂಡು ಭಕ್ತಿ ಸೇವೆ ಸಲ್ಲಿಸುತ್ತಾರೆ. ಇಷ್ಟಲ್ಲದೆ ಅನೇಕ ಗ್ರಾಮದ ಭಕ್ತಾದಿಗಳು ಪಾದಯಾತ್ರೆಗಳ ಮೂಲಕ ಬರುತ್ತಾರೆ. ಭಜನೆ, ಸಂಗೀತ, ನೃತ್ಯ, ಪ್ರವಚನ, ಸೇವೆಗಳು ಈ ಸಮಾರಂಭದಲ್ಲಿ ನಡೆಯಲಿದ್ದು, ನಿತ್ಯ ತ್ರಿಕಾಲ ಶ್ರೀರುದ್ರ ಪೂಜೆ, ಅನ್ನದಾಸೋಹ, ಅನೇಕ ಕಲಾ ಪ್ರದರ್ಶನಗಳನ್ನು ನಡೆಯಲಿದ್ದು, ಕೆಲವು ಸಾಹಿತ್ಯ ಪುಸ್ತಕಗಳು ಬಿಡುಗಡೆಗೊಳ್ಳಲಿವೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಮಠಾಧೀಶರು, ಕವಿ ಸಾಹಿತಿಗಳು, ಸಮಾಜದ ಮುಖಂಡರು, ಧರ್ಮಾಭಿಮಾನಿಗಳು, ರಾಜಕೀಯ ಗಣ್ಯರು ಮತ್ತು ವಿಜ್ಞಾನಿಗಳು ಸಹ ಪಾಲ್ಗೊಳ್ಳಲಿದ್ದಾರೆ. ಭಕ್ತಿಯಿಂದ ಬರುವ ಭಕ್ತರಿಗೆ ಮನಸ್ಸಿನ ಇಷ್ಟ ಸಂಕಲ್ಪಗಳನ್ನು ಈಡೇರಿಸುವಂತಹ ಅದ್ಭುತ ಶಕ್ತಿಯುಳ್ಳ ಶ್ರೀ ತಪೋನಿಧಿ ಸಾಂಬ ಶಿವಯೋಗೀಶ್ವರರ ಕರ್ತ ಗದ್ದುಗೆಗೆ ಅನೇಕ ಪೂಜಾ ಕೈಕಾರ್ಯಗಳು, ಭಕ್ತರ ಭಕ್ತಿ ಸೇವೆಗಳು ಈ ಸಂದರ್ಭದಲ್ಲಿ ನಡೆಯುವುದರಿಂದ ಜಾತಿ ಭೇದವಿಲ್ಲದೆ, ಲಿಂಗ ಭೇದವಿಲ್ಲದೆ ದಿನನಿತ್ಯ ಅನೇಕ ಭಕ್ತಾದಿಗಳು ಶ್ರೀಮಠಕ್ಕೆ ಬಂದು ಪೂಜ್ಯರ ದರ್ಶನ, ಆಶೀರ್ವಾದವನ್ನು ಪಡೆದುಕೊಂಡು ತಮ್ಮ ಕಷ್ಟವನ್ನು ಪರಿಹರಿಸಿಕೊಳ್ಳುತ್ತಾರೆ. ಅಲ್ಲದೆ ಬಂದ ಎಲ್ಲಾ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ನಿತ್ಯವೂ ಇರುತ್ತದೆ ಎಂದು ತಿಳಿಸಿದರು. ಚಾರ್ಯರತ್ನ ಬಾಲತಪಸ್ವಿ ದ್ವಿತೀಯ ಸಾಂಬ ಶಿವಯೋಗಿ ಶಿವಾಚಾರ್ಯರ 31ನೇ ಶ್ರಾವಣ ಮಾಸದ ತಪೋ ಅನುಷ್ಠಾನ ಅಂತಂದರೆ ಕಲಬುರಗಿ ಪಟ್ಟಣದಿಂದ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಜೇವರ್ಗಿ ರಸ್ತೆಯಲ್ಲಿ ಪ್ರಕೃತಿ ಮಡಿಲಿನಲ್ಲಿ ಶ್ರಾವಣ ಮಾಸದ ತ್ರಿಕಾಲ ಇಷ್ಟಲಿಂಗ ಪೂಜೆ ಅನುಷ್ಠಾನವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 25/7/2025ರಿಂದ 24/8/2025ರವರೆಗೆ 1 ತಿಂಗಳ ಪರ್ಯಂತ ನಿರಂತರ ಪೂಜಾ ಅನುಷ್ಠಾನವನ್ನು ನಡೆಯಲಿದ್ದು, ಪ್ರತಿ ಶ್ರಾವಣ ಮಾಸ ಅಂದರೆ ಸೋಮವಾರಕ್ಕೊಮ್ಮೆ ರಾಜೋಪಚಾರ ಮಹಾಪೂಜೆ ಸಾಮೂಹಿಕವಾಗಿ ನಡೆಯುತ್ತದೆ. ಈ ಸಮಾರಂಭದಲ್ಲಿ ಅನೇಕ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ರಾಜ್ಯಗಳಿಂದ ಅನೇಕ ಜಿಲ್ಲೆಗಳಿಂದ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಆ ಪೂಜೆಯಲ್ಲಿ ಬಂದುಬಿಟ್ಟು ಪಾಲ್ಗೊಳ್ತಾ ಇದ್ದಾರೆ. ಹಾಗೆ ಭಕ್ತಿ ಸೇವೆ ಕೂಡ ಸಲ್ಲಿಸ್ತಿರ್ತಾರೆ. ಇದಲ್ಲದೆ ಅನೇಕ ಗ್ರಾಮಗಳಿಂದ ಭಕ್ತಾದಿಗಳು ಪಾದಯಾತ್ರೆ ಮುಖಾಂತರ ಬರ್ತಾ ಇದ್ದಾರೆ. ಭಜನೆ, ಸಂಗೀತ, ನೃತ್ಯ, ಪ್ರವಚನ ಸೇವೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ನಡೀತಿರುತ್ತದೆ. ಹಾಗಾಗಿ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು, ರಾಜಕಾರಣಿಗಳು ಎಲ್ಲ ಬರ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕರ್ತರ ಗದ್ದುಗೆಗೆ ಪೂಜಾ ಕೈಕರಿ ಭಕ್ತರು ಸೇವೆಯನ್ನು ಸಲ್ಲಿಸಲಿಕತ್ತಾರೆ. ಇಲ್ಲಿ ಜಾತಿ ಭೇದವಿಲ್ಲದೆ ಪ್ರತಿಯೊಂದು ಹಂತದಲ್ಲಿ ಮಹಾ ಇಷ್ಟಲಿಂಗ ಪೂಜೆಗೆ ಸರ್ವರು ಕೂಡ ಈ ಒಂದು ಇಷ್ಟಲಿಂಗ ಪೂಜೆಗೆ ಬರಬೇಕು ಅಂತ ಹೇಳ್ಬಿಟ್ಟು ಅಪೇಕ್ಷೆ ಇದ್ದಾರೆ. ಹಾಗಾಗಿ ಕೇಸರಿ ಬೆಟ್ಟದಲ್ಲಿ ಅನೇಕ ವರ್ಷದಂತೆ ಈ ವರ್ಷ ಕೂಡ ಒಳ್ಳೆಯ ರೀತಿಯಲ್ಲಿ
ಎಲ್ಲರೂ ಕೂಡ ಈಗ ಮಾನವ ಧರ್ಮಕ್ಕೆ ಜಯವಾಗಲಿ, ಎಲ್ಲ ನಾವು ಜಾತಿ ಮತ ಭೇದವನ್ನು ಮರೆತು ನಾವೆಲ್ಲರೂ ಕೂಡ ಒಂದಾಗಿ ಒಳ್ಳೆಯ ಸೇವಾ ಪೂಜೆಯಲ್ಲಿ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಕೂಡ ಹೋಗಬೇಕು ಅನ್ನೋ ನಿಟ್ಟಿನಾಗ ಒಂದು ಅನುಷ್ಠಾನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಅನುಷ್ಠಾನಕ್ಕೆ ಎಲ್ಲ ಕಲಬುರಗಿ ಸದ್ಭಕ್ತರಿಗೂ ಕೂಡ ಈ ಒಂದು ಅನುಷ್ಠಾನಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಒಂದು ಪಾಂಪ್ಲೆಟ್ ಕೂಡ, ಒಂದು ಶ್ರಾವಣ ಮಾಸದ ಒಂದು ಪಾಂಪ್ಲೆಟ್ ಕೂಡ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಈ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಶರಣಗೌಡ ಪಾಟೀಲ್ ಸೇರಿದಂತೆ ಅನೇಕರು ಹಾಜರಿದ್ದರು. ರಾಜ್ಯ ಸರ್ಕಾರ ಪ್ರಸ್ತುತ ಹೊಸದಾಗಿ ನಡೆಸಲು ಉದ್ದೇಶಿಸಿರೋ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಆರ್ಥಿಕವಾಗಿ ಹಿಂದುಳಿದವರ ಸಬಲೀಕರಣಕ್ಕಾಗಿ ಗಣತಿ ಸಮೀಕ್ಷೆಯಲ್ಲಿ ಆರ್ಥಿಕ ಸ್ಥಿತಿಗತಿಯು ಪ್ರಮುಖ ಮಾನದಂಡವಾಗಬೇಕು ಎಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮಾಜಿ ಕುಲಪತಿ ಪ್ರೊಫೆಸರ್ ದಯಾನಂದ್ ಅಗ್ಸರ್ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಾನು ತಿಳಿಸಿದಂತೆ ಜನಗಣತಿ ತುಂಬಾ ದಿನದ ಹಿಂದೆ ಆರಂಭವಾಗಿದೆ. ಸಮಾಜದಲ್ಲಿ ಆರ್ಥಿಕವಾಗಿ ದುರ್ಬಲವಿರೋ ಜನರನ್ನ ಗುರುತಿಸಿ ಅವರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಲು ಜಾತಿ ಗಣತಿ ಸಮೀಕ್ಷೆಯಲ್ಲಿ ಆರ್ಥಿಕ ಸಮೀಕ್ಷೆ ಪ್ರಮುಖ ಮಾನದಂಡ ಆಗಬೇಕು ಅಂತ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಪ್ರೊಫೆಸರ್ ದಯಾನಂದ್ ಅಗ್ಸರ್ ಮನವಿ ಮಾಡಿದ್ದಾರೆ. ಚರ್ಚೆ ಮಾಡಿ, ಸಮಾಲೋಚನೆಯನ್ನು ಮಾಡಿ, ಚಿಂತನೆಯನ್ನು ಮಾಡಿ ಒಂದು ನಿಲುವನ್ನು ತಾಳಿದ್ದೇವೆ. ಅದಕ್ಕೆ ಪೂರಕವಾಗಿ ನಂತರದ 1-2-3 ವಾರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ನೇಹಿತರು ನಾವೆಲ್ಲರೂ ಸೇರಿ ಈ ಪ್ರಸ್ತುತ ವಿದ್ಯಮಾನ ಕುರಿತು ಸುಮಾರು 3 ಸಭೆಗಳನ್ನು ಮಾಡಿ ಒಂದು ಒಮ್ಮತದ ನಿಲುವನ್ನು ತಾಳಿದ್ದೇವೆ. ಬಹಳ ಮುಖ್ಯವಾದಂಥ ಒಮ್ಮತದ ನಿಲುವು ಬರೋಕ್ಕಿಂತ ಮುಂಚೆ ನಾನು ತಮ್ಮೆಲ್ಲರ ಗಮನಕ್ಕೆ ತರಬಯಸ್ತೇನೆ. ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಜರುಗುತ್ತಿರುವ ಈ ಜನಗಣತಿ ಮತ್ತು ಜಾತಿ ಗಣತಿಯ ವಿದ್ಯಮಾನ ಕುರಿತು ಒಂದಿಷ್ಟು ಮಾಹಿತಿಯನ್ನು ನಾನು ಸಂಗ್ರಹ ಮಾಡಿದಾಗ ನನ್ನ ಗಮನಕ್ಕೆ ಬಂದಿದ್ದು ಆಶ್ಚರ್ಯವಾಗಿ 1871ರಲ್ಲಿ ಭಾರತದಲ್ಲಿ ಮೊದಲ ಜನಗಣತಿ ಆಗಿರ್ತಕ್ಕಂಥದ್ದನ್ನು, ನಂತರ ಆಶ್ಚರ್ಯಕರವಾಗಿ ನನ್ನ ಗಮನಕ್ಕೆ ಬಂದಿದ್ದು 1931ರಲ್ಲಿ ನಡೆದಂಥ ಜಾತಿ ಗಣತಿಯ ಪ್ರಥಮ ಜಾತಿ ಗಣತಿ ಅಂತಕ್ಕಂಥದ್ದು ನನ್ನ ಗಮನಕ್ಕೆ. ದಯವಿಟ್ಟು ಅದಕ್ಕೇನಾದರೂ ತಪ್ಪಾಗಿದ್ದರೆ ನಮ್ಮನ್ನು ತಿದ್ದಿ ಅಥವಾ ಮಾಹಿತಿನ ನೀಡಿ. ನನಗೆ ತಿಳಿದಂಥ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ನಮ್ಮ ಭಾರತ ಒಂದು ಸಾಂಸ್ಕೃತಿಕವಾಗಿ, ಸಾಹಿತ್ಯದಲ್ಲಿ, ಭಾಷೆಯಲ್ಲಿ ವೈವಿಧ್ಯಮಯ ರಾಷ್ಟ್ರ. ನಮ್ಮ ದೇಶಕ್ಕೆ, ನಮ್ಮ ಭಾರತಕ್ಕೆ ತನ್ನದಾದಂಥ ಒಂದು ಪರಂಪರೆ ಇದೆ. ಈ ವೈವಿಧ್ಯಮಯ ಸಾಂಸ್ಕೃತಿಕ, ಸಾಹಿತ್ಯ, ಭಾಷೆಯ ಹಿನ್ನೆಲೆಯಲ್ಲಿ ಜನಗಣತಿ ಮತ್ತು ಜಾತಿಗಣತಿ ಸಹಜವಾಗಿಯೇ ಒಂದಿಷ್ಟು ಕ್ಲಿಷ್ಟವಾಗಿರುವುದನ್ನು ನಾವು ಅರಿತಿದ್ದೇವೆ. ಇಂಥ ಕ್ಲಿಷ್ಟಕರವಾದಂಥ ವಿಷಯವನ್ನು ಕುರಿತು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಜನಗಣತಿ ಮತ್ತು ಜಾತಿಗಣತಿ ಮಾಡಬೇಕು ಎನ್ನುವ ಮಾಧ್ಯಮದ ಮುಖಾಂತರ ಪಡೆದಂಥ ಮಾಹಿತಿಯ ಹಿನ್ನೆಲೆಯಲ್ಲಿ ನಾವು ನೇರವಾಗಿ ಒಂದು ಪ್ರಮುಖವಾದ ಅಂಶವನ್ನು ಚರ್ಚೆಗೆ ತೆಗೆದುಕೊಳ್ತೇವೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಜನಗಣತಿ ಆಗಲಿ ಜಾತಿಗಣತಿ ಆಗಲಿ ತನ್ನದೇ ಆದಂಥ ಕೆಲವು ನಮೂನೆಗಳನ್ನು ಹೊಂದಿರುತ್ತದೆ. ಫಾರ್ಮ್ಯಾಟ್ಸ್ ಅಂತ ನಾವೇನು ಹೇಳ್ತೇವೆ, ಆ ನಮೂನೆಯಲ್ಲಿ ನೂರಾರು ಅಂಶಗಳನ್ನು ದಾಖಲೆ ಮಾಡಲಾಗ್ತದೆ. ಆ ದಾಖಲೆಯಲ್ಲಿ ವೈಜ್ಞಾನಿಕವಾಗಿ ನಾವು ಆಲೋಚನೆ ಮಾಡಿದಾಗ, ಸಾಂವಿಧಾನಿಕವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಈ ಜನಗಣತಿ ಮಾಡುವ ಹಂತದಲ್ಲಿ ಒಂದು ಸಮೀಕ್ಷೆಯನ್ನು ನಡೆಸಲಾಗ್ತದೆ. ಆ ಸಾರ್ವಜನಿಕರ ಸಮೀಕ್ಷೆಯಲ್ಲಿ ಸಾಮಾಜಿಕ ಸಮೀಕ್ಷೆ, ಶೈಕ್ಷಣಿಕ ಸಮೀಕ್ಷೆ, ಆರ್ಥಿಕ ಸಮೀಕ್ಷೆ ಬಹಳ ಪ್ರಮುಖವಾದಂಥ ಅಂಶಗಳನ್ನು ಒಳಗೊಂಡಿರುವುದನ್ನು ನಾವು ಕಾಣ್ತೇವೆ. ಸ್ನೇಹಿತರೆ, ಬಹಳ ಮುಖ್ಯವಾಗಿ ಈ ಜನಗಣತಿ ಅಥವಾ ಜಾತಿ ಎನ್ನುವ ಅಂಶವನ್ನು ಅದರಲ್ಲಿ ಇಟ್ಟುಕೊಂಡು, ಆರ್ಥಿಕ ಅಂಶವನ್ನು ಇಟ್ಟುಕೊಂಡು ಪಡೆದಂಥ ಅಂಕಿ ಅಂಶಗಳ ಪ್ರಕಾರ ಸರ್ಕಾರಗಳು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಸಾರ್ವಜನಿಕ ವಲಯದಲ್ಲಿ ಅವುಗಳ ಆಧಾರದ ಮೇಲೆ ಮೀಸಲಾತಿಯ ಸೌಲಭ್ಯಗಳನ್ನು ಪೂರೈಸುತ್ತದೆ ಅಥವಾ ಕಲ್ಪಿಸಿಕೊಡಲಾಗ್ತದೆ. ಅದು ಶೈಕ್ಷಣಿಕ ಕ್ಷೇತ್ರ ಆಗಿರ್ಬೋದು,
ಉದ್ಯೋಗ ಕ್ಷೇತ್ರ ಆಗಿರ್ಬೋದು, ಕೃಷಿ ಕ್ಷೇತ್ರ ಆಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಮೀಸಲಾತಿ ಸೌಲಭ್ಯಗಳನ್ನು ಕೊಡಬೇಕಾದರೆ ಸಾರ್ವಜನಿಕ ವಲಯದಲ್ಲಿ ಈ ಅಂಕಿ ಅಂಶಗಳು ಆಧಾರದ ಮೇಲೆ ಅದನ್ನು ಕೊಡಲಾಗ್ತದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಅರಿತಿದ್ದೇವೆ, ಅದನ್ನು ಪಡೆದಿದ್ದೇವೆ. ಸ್ನೇಹಿತರೆ, ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸಾಂವಿಧಾನಿಕವಾಗಿ ಕಾನೂನು ಚೌಕಟ್ಟಿನಡಿಯಲ್ಲಿ 10 ವರ್ಷಕ್ಕೊಮ್ಮೆ ಜನಗಣತಿ ಆಗುತ್ತೆ. ಆ ಜನಗಣತಿಯ ಒಳಗಡೆನೇ ಜಾತಿ ಗಣತಿ ಅಂತಕ್ಕಂಥದ್ದು ಒಂದು ಅಂಶವನ್ನು ಆ ನಮೂನೆಯಲ್ಲಿ ದಾಖಲೆ ಆಗ್ತದೆ. ಕೇಂದ್ರ ಸರ್ಕಾರ ಅದರ ಸಿದ್ಧತೆಯಲ್ಲಿ ತೊಡಗಿದೆ, ರಾಜ್ಯ ಸರ್ಕಾರವು ಕೂಡ ಅದರ ಸಿದ್ಧತೆಯಲ್ಲಿ ತೊಡಗಿದೆ. ಇವೆಲ್ಲದಕ್ಕೂ ಹೊರತಾಗಿ ನಮ್ಮ ಸ್ನೇಹಿತರೆಲ್ಲರೂ ಒಂದು ಒಮ್ಮತದ ಅಭಿಪ್ರಾಯ ಅಥವಾ ನಿಲುವಿಗೆ ಬಂದಿರೋದು ಏನು ಅಂತ ಹೇಳಿದರೆ, ನಾವು ಶತಶತಮಾನಗಳಿಂದ ನೋಡಿದಾಗ ಬುದ್ಧರ ಕಾಲದಿಂದಲೂ ಬಸವಣ್ಣನವರ ಕಾಲದಿಂದಲೂ ಮಹಾತ್ಮ ಗಾಂಧೀಜಿಯವರ ಪ್ರತಿಪಾದನೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಪಾದನೆ, ಸ್ವಾಮಿ ವಿವೇಕಾನಂದವರ ಪ್ರತಿಪಾದನೆ, ಇವೆಲ್ಲವುಗಳ ಒಂದು ಸಂದೇಶದ ಸಾರವನ್ನು ನೋಡಿದಾಗ ಸಾಮಾಜಿಕ ಸಮಾನತೆ ನಾವು ಪ್ರಮುಖವಾಗಿ ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ ಅದನ್ನು ಸ್ಥಾಪಿತಗೊಳ್ಳಬೇಕಾಗ್ತದೆ. ಎಲ್ಲಿವರೆಗೂ ಸಾಮಾಜಿಕ ಸಮಾನತೆ ಸ್ಥಾಪಿತಗೊಳ್ಳುವುದಿಲ್ಲವೋ, ನಿರ್ಮಾಣಗೊಳ್ಳುವುದಿಲ್ಲವೋ, ಅಹಿಂಸೆ ಬೇರೆ ಬೇರೆ ಈ ರೀತಿಯ ಅಂಶಗಳನ್ನು ನಾವು ಸಮಾಜದಲ್ಲಿ ಕಾಣ್ತೇವೆ. ಅವೆಲ್ಲವಕ್ಕೂ ಸಾಮಾಜಿಕ ಸಮಾನತೆ ಬರಬೇಕು ಅನ್ನೋದಾದರೆ ಎಲ್ಲರಿಗೂ ಆರ್ಥಿಕ ಸಮಾನತೆ ದೊರಕಿದಾಗ ಮಾತ್ರ ಅದು ಸಾಧ್ಯ ಅಂತಕ್ಕಂಥದ್ದು ನಮ್ಮೆಲ್ಲರ ಒಕ್ಕೊರಲಿನ ಒಂದು ನಿಲುವು ಅಥವಾ ಅಭಿಪ್ರಾಯ. ಆರ್ಥಿಕ ಸಮಾನತೆ ಎಲ್ಲಿವರೆಗೂ ಪ್ರತಿಯೊಂದು ಸಮಾಜದ ಪ್ರಜೆಗಳಲ್ಲಿ, ನಾಗರಿಕರಲ್ಲಿ ಆರ್ಥಿಕ ಸಮಾನತೆ ಬರೋದಿಲ್ವೋ ಅಲ್ಲಿವರೆಗೂ ಯಾವುದೇ ರೀತಿಯ ಸಾಮಾಜಿಕ, ಶೈಕ್ಷಣಿಕ, ಉಳಿದ ಯಾವುದೇ ಸಾಮಾಜಿಕ ವಲಯಗಳಲ್ಲಿ ಸಮಾನತೆ ತಂದುಕೊಡೋದು ಭಾಳ ಕಷ್ಟದ ಕೆಲಸ. ಹೀಗಾಗಿ ಪ್ರಸ್ತುತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಉದ್ದೇಶಿಸಿರುವ ಈ ಜನಗಣತಿ ಮತ್ತು ಜಾತಿಗಣತಿಯಲ್ಲಿ ಆರ್ಥಿಕ ಸ್ಥಿತಿಗತಿ ಪ್ರಮುಖವಾದಂಥ ಮಾನದಂಡ ಆಗಿರಬೇಕು ಅನ್ನುವುದು ನಮ್ಮ ಸ್ಪಷ್ಟ ಅಭಿಪ್ರಾಯ. ಅದಕ್ಕೆ ಒಂದಿಷ್ಟು ವಿಶ್ಲೇಷಣೆಯನ್ನು ಕೊಡ್ತೇನೆ. ಆರ್ಥಿಕ ಮಾನದಂಡ ಪ್ರಸ್ತುತ ಜಾರಿಯಲ್ಲಿರುವ ಜನಗಣತಿ ಜಾತಿಗಣತಿಯಲ್ಲಿ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ, ಆದರೆ ಅದಕ್ಕೆ ಸ್ಪಷ್ಟವಾದ ಒಂದು ರೂಪವನ್ನು ಕೊಡಬೇಕಾಗಿದೆ. ಈ ಆರ್ಥಿಕ ಸ್ಥಿತಿಗತಿಯ ಅಂಕಿ ಸಂಖ್ಯೆಯ ಆಧಾರದ ಮೇಲೆ ಸಾರ್ವಜನಿಕ ವಲಯದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಸರ್ಕಾರದಿಂದ ಸೌಲಭ್ಯಗಳು ದೊರೆಯಬೇಕು. ನಾವು ಚರ್ಚೆ ಮಾಡ್ತಾ ಹಾಗೆ ನಮ್ಮ ಉದಾಹರಣೆಗಳು ತೆಗೆದುಕೊಂಡು ನಾವು ಇದನ್ನು ಸ್ಪಷ್ಟೀಕರಣವನ್ನು ನಾವು ಸಾಕಷ್ಟು ಸಲ ವಾದ ವಿವಾದಗಳ ಮುಖಾಂತರ ಪ್ರತಿಪಾದನೆಯನ್ನು ಮಾಡಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಹೋರಾಟಗಾರರಾದ ದಯಾನಂದ್ ಪಾಟೀಲ್, ಎಂಎಸ್ ಪಾಟೀಲ್, ನರಿಬೋಳ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರೆಯುತ್ತದೆ. ಕಳಪೆ ಬೀಜ ವಿತರಣೆ ವಿರುದ್ಧ ರೈತರ ಆಕ್ರೋಶ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ.
ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರೈತ ಸಂಪರ್ಕ ಕೇಂದ್ರದಿಂದ ಕಳಪೆ ಗುಣಮಟ್ಟದ ಬೀಜ ವಿತರಣೆ ಮಾಡಲಾಗಿದೆ ಎಂದು ಆರೋಪಿಸಿ ಕಲಬುರಗಿ ನಗರದಲ್ಲಿ ರೈತರು ಪ್ರತಿಭಟನೆ ನಡೆಸುವ ಮೂಲಕ ಕೃಷಿ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಶರಣಬಸಪ್ಪ ಮಮಶೆಟ್ಟಿ ಅವರ ನೇತೃತ್ವದಲ್ಲಿ ನಗರದ ಕೃಷಿ ಇಲಾಖೆ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ ರೈತರು ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ವಿಕೆ ಸಲ್ಗರ್, ಲೆಂಟಿ, ಮುದ್ದುಡ್ಗ ಗ್ರಾಮದ ರೈತರು ಮಹಾಗಾಂವ್ ರೈತ ಸಂಪರ್ಕ ಕೇಂದ್ರದಿಂದ ಸೋಯಾ ಬೀಜ ಪಡೆದು ಬಿತ್ತನೆ ಮಾಡಿದ್ದೇವೆ. ಬಿತ್ತನೆ ಮಾಡಿ ಹಲವು ದಿನಗಳು ಕಳೆದರೂ ಈವರೆಗೂ ನಾಟಿ ಬಂದಿಲ್ಲ. ಕಳಪೆ ಗುಣಮಟ್ಟದ ಬೀಜ ವಿತರಣೆ ಮಾಡಲಾಗಿದೆ ಎಂದು ದೂರಿದರು. ಇನ್ನು ರೈತರಿಗೆ ಕಳಪೆ ಮಟ್ಟದ ಬೀಜ ವಿತರಣೆ ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಹಾಗೂ ಬೀಜ ನೀಡಿದ ಸರಸ್ ಕಂಪನಿಯನ್ನು ಕಪ್ಪು ಪಟ್ಟಿಗೆ ಸೇರ್ಪಡೆ ಮಾಡಬೇಕು ಎಂದು ಆಗ್ರಹಿಸಿದರು. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರದಿಂದ ಸರ್ಕಾರದ ಕಚೇರಿ ಕೃಷಿ ಇಲಾಖೆ ಮೂಲಕ ಇವತ್ತು ಈಗಾಗಲೇ ಕಳಪೆ ಮಟ್ಟದ ಸೋಯಾ ಬೀಜ ಸಾರಸ್ 335 ಬೀಜ ಇವತ್ತು ಮಧ್ಯಪ್ರದೇಶ, ಆಂಧ್ರ ಪ್ರದೇಶದಿಂದ ಬಂದಿರತಕ್ಕಂಥ ಬೀಜ, ಆ ಕಂಪನಿಗಳ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕಬೇಕು. ಜೂನ್ ಮೊದಲನೇ ವಾರದಲ್ಲಿ ಇವತ್ತು ಈ ಬೀಜನ ಭೂಮಿಗಾಗಿ ಬಿತ್ತಿರ್ತಕ್ಕಂಥ ರೈತರು ಗೊಬ್ಬರ ಹಾಕಿದ್ದಾರೆ. ಬುಕ್ಕದಾಳು, ಬಿತ್ತಿದ ಕೂಲಿ, ಆಮೇಲೆ ಇವತ್ತು ಎಡಿ ಹೊಡೆದಿರ್ತಕ್ಕಂಥದ್ದು, ಸದಿ ಕಳೆದಿರ್ತಕ್ಕಂಥದ್ದು, ಔಷಧ ಹಾಕಿರ್ತಕ್ಕಂಥದ್ದು, ಇಂಥ ಎಲ್ಲ ಲಾಗೋಡಿ ಮಾಡಿದ್ರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾಟಿ ಕೇಳಾರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳಪೆ ಮಟ್ಟದ ಬೀಜ ಸರ್ಕಾರದ ಮೂಲಕ ವಿತರಣೆ ಮಾಡಿರ್ತಕ್ಕಂಥದ್ದೇನಿದೆ, ತಕ್ಷಣವೇ ಆ ಕಳಪೆ ಮಟ್ಟದ ಬೀಜ ವಿತರಣೆ ಮಾಡಿರ್ತಕ್ಕಂಥ ಕಂಪನಿಗಳ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕಬೇಕು, ಅವ್ರ ಪರವಾನಿಗೆ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಆ ಕಂಪನಿಗಳ ಮೂಲಕ ಸರ್ಕಾರ ಮಧ್ಯಪ್ರವೇಶ ಮಾಡಿ ಸರ್ಕಾರ ಮತ್ತು ಕಂಪನಿಗಳು ಕೂಡಿ ಈ ರೈತರಿಗೆ ಒಂದು ಪ್ಯಾಕೆಟ್ದಿಂದ 30 kg ಬೀಜ ಇರ್ತವೆ, 1,000 ಪ್ಯಾಕೆಟನ್ನು ವಿತರಣೆ ಮಾಡಿರ್ತಕ್ಕಂಥದ್ದು. ಪ್ರತಿ ಎಕರೆಗೆ ಸರಾಸರಿ ಇಳುವರಿ 6 ಚೀಲದಿಂದ 7 ಚೀಲ ಇವತ್ತು ಸೋಯಾ ಬೆಳೀತಾರೆ. ಇವತ್ತು 1 ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಜಿಲ್ಲಾಡಳಿತ ಸಂಪೂರ್ಣವಾಗಿ ಕುಸಿದೋಗಿದೆ, ನೆಲಕಚ್ಚೋಗಿದೆ. ರೈತರ ನೆರವಿಗೆ ಧಾವಿಸಬೇಕಂತ ಮಾತನ್ನು ಒತ್ತಾಯಿಸಿ ಇವತ್ತು ನಾವು ರೈತರೆಲ್ಲರೂ ಕೂಡಿ ಕರ್ನಾಟಕ ಪ್ರಾಂತ ರೈತ ಸಂಘ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಇವತ್ತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳನ್ನು ಇವತ್ತು ತಕ್ಷಣವೇ ತನಿಖೆ ನಡೆಸಿ ರೈತರಿಗೆ ಪರಿಹಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯನ ಮಾಡ್ತಾ ಇದ್ದೀವಿ. ಎಂಟೈರ್ ಆ ಕಂಪ್ನಿ ಸೋಯಾ ಸಾರಸ್ 335 ಸೋಯಾ ಬೀಜ ಎಲ್ಲಿ ವಿತರಣೆ ಮಾಡಿದಾರೋ ಆ ಬೀಜ ವಿತರಣೆ ಮಾಡಿರ್ತಕ್ಕಂಥದ್ದು ಮಾತ್ರ ಇವತ್ತು ನಾಟಿ ಗೆದ್ದಿಲ್ಲ. ನಾವು ಬೀಜ ಬೇರೆ ಸೋಯಾ ಬೀಜ ಬಿತ್ತಿರ್ತಕ್ಕಂಥ ನಾಟಿ ಗೆದ್ದಿದೆ. ನಮ್ಮ ಭಾಗದ ಬೆಳೆ ಮಿಶ್ರ ಬೆಳಿತೀವಿ, ತೊಗರೆ ಗುದ್ದ ಹಾಕ್ತೀವಿ, ಹೆಸರು ಹಾಕ್ತೀವಿ, ಸೋಯಾ ಹಾಕ್ತೀವಿ, ಎಳ್ಳು ಹಾಕ್ತೀವಿ. ಹಾಗಾಗಿರೋ ರೈತರಿಗೆ ಇವತ್ತು ಬರೆ ಎಳಿತಕ್ಕಂಥ, ಅದ್ರ ಮೇಲೆ ಅವಲಂಬಿತರಾಗಿರುವಂಥ ರೈತರು ಬರೆ ಎಳಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಮಾಡಿರ್ತಕ್ಕಂಥ ಲಾಗೋಣಿನೂ ಕೂಡ ಮರಳಿ ಬರಲಾರಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಂಗಾಲಾಗಿದ್ದಾರೆ ನಮ್ಮ ರೈತರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕೇಸರಿ ಬೆಟ್ಟದಲ್ಲಿ 1 ತಿಂಗಳ ಪರ್ಯಂತ ಶ್ರಾವಣ ಸಂಭ್ರಮ. ಜಾತಿ ಜನಗಣತಿ ಆರ್ಥಿಕ ಸ್ಥಿತಿಗಳ ಮಾನದಂಡದಲ್ಲಿ ನಡೆಯಲಿ ಪ್ರೊಫೆಸರ್ ಅಕ್ಸರ್ ಮನವಿ. ಕಳಪೆ ಬೀಜ ವಿತರಣೆ ವಿರುದ್ಧ ರೈತರ ಆಕ್ರೋಶ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.